ಭವ್ಯ ಭಾರತದ ಸುಂದರ ಕರ್ನಾಟಕದ ತುಳುನಾಡಿನ ಪ್ರಕೃತಿಯ ಮಡಿಲಿನಲ್ಲಿ ಕಂಗೊಳಿಸುವ ಕಾರ್ಕಳದಲ್ಲಿ ಸುಸಂಸ್ಕೃತ ಕುಟುಂಬದ ಶ್ರೀ ಸುಂದರ್ ಶೆಟ್ಟಿ ಮತ್ತು ಶ್ರೀಮತಿ ವನಜಾ ಶೆಟ್ಟಿ ದಂಪತಿಗಳ ಮಗಳಾಗಿ ಜನಿಸಿರುವ ತಾವು ಉತ್ತಮ ಪರಿಸರದಲ್ಲಿ ಬೆಳೆದು ತಮ್ಮ ವಿದ್ಯಾಭ್ಯಾಸದ ನಂತರ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರುವಿರಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ನಲಿಯುತ್ತಾ ಕಲಿಸುತ್ತಾ ನಲಿಯುವ ವಿಶಿಷ್ಟ ಶೈಕ್ಷಣಿಕ ವಿಧಾನದಿಂದ ಬೋಧನೆ ಮಾಡುವ ಮೂಲಕ ಮಕ್ಕಳ ಅಚ್ಚುಮೆಚ್ಚಿನ ಗುರುಗಳಾಗಿ ಖ್ಯಾತಿ ಪಡೆದಿರುವಿರಿ. ಶಾಲೆಯ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳ ಮೂಲಕ ದೇಶದ ನಾನಾ ಭಾಗಗಳ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಗುರುವಾಗಿ ಅತ್ಯಂತ ಹೆಚ್ಚು ಗಮನ ಸೆಳೆದಿರುವ ತಮ್ಮ ಈ ಶೈಕ್ಷಣಿಕ ಸೇವೆಯು ಸಮಾಜಮುಖಿ ಕೊಡುಗೆಯಾಗಿದೆ. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ತಾವು ರಾಜ್ಯ ಮಟ್ಟದ ಟಿವಿ ವಾಹಿನಿಗಳ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದೀರಿ. ತಮ್ಮೊಳಗಿರುವ ಅಭಿನಯ ಕಲಾ ಸರಸ್ವತಿಯನ್ನು ಆರಾಧಿಸುತ್ತಾ ಅದನ್ನು ಮುಂದುವರಿಸುತ್ತಾ ಬಂದಿರುವಿರಿ. ತಮ್ಮ ಈ ಎಲ್ಲಾ ಸಾಧನೆಗಳನ್ನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತ ಅತಿಥಿಗಳಾಗಿ ಆಗಮಿಸಿದ ತಮಗೆ ನಮ್ಮ ಈ ಸಂಸ್ಥೆಯ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತ. ಮುಂದಿನ ವೇದಿಕೆ ತಮಗಾಗಿ. ನಮ್ಮ ಸಾಧಕರ ಸನ್ಮಾನ ಮುಗಿತು. ಇವಾಗ ನಾವು ಊರಿಂದ ಕರೆಸಿರುವಂತಹ ಅತಿಥಿಗಳನ್ನ ಗೌರವಿಸುವಂತಹ ಸಮಯ. ಶ್ರೀಮತಿ ವಂದನಾ ರೈ ಅವರನ್ನ ನಾವು ಇಲ್ಲಿ ಮಯೂರ ವಿದ್ಯಾರತ್ನ ಎಂಬ ಬಿರುದನ್ನ ನೀಡಿ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೇವೆ. ಮಯೂರ ವಿದ್ಯಾರತ್ನ ಪ್ರಶಸ್ತಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾ ನಲಿಯುವ ವಿಶಿಷ್ಟ ಶೈಕ್ಷಣಿಕ ವಿಧಾನದಿಂದ ಬೋಧನೆ ಮಾಡುವ ಮೂಲಕ ಮಕ್ಕಳ ಅಚ್ಚುಮೆಚ್ಚಿನ ಗುರುಗಳಾಗಿ ಖ್ಯಾತಿ ಪಡೆದಿರುವ ಶಾಲೆಯ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳ ಮೂಲಕ ದೇಶದ ನಾನಾ ಭಾಗಗಳ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಗುರುವಾಗಿ ಅತ್ಯಂತ ಹೆಚ್ಚು ಗಮನ ಸೆಳೆದಿರುವ ತಮ್ಮ ಶೈಕ್ಷಣಿಕ ಸೇವೆ ಸಮಾಜಮುಖಿ ಕೊಡುಗೆಯನ್ನ ಗುರುತಿಸಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಕೂಡ ಇವರು ಪುರಸ್ಕೃತರಾಗಿದ್ದಾರೆ. ಇವರಿಗೆ ನಮ್ಮ 70ನೇ ರಾಜ್ಯೋತ್ಸವ ಹಾಗೂ 23ನೇ ವಾರ್ಷಿಕೋತ್ಸವ ಪ್ರಶಸ್ತಿ ಮಯೂರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಯೂರ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಒಂದು ಸಲ ಚಪ್ಪಾಳೆ. ನಮ್ಮ ಕಲಿಸುತ್ತಾ ನಲಿಯುವ ನಮ್ಮ ಟೀಚರ್ಗೆ ಗುರುಗಳಿಗೆ ಒಂದು ವಂದನೆ. ಶ್ರೀಮತಿ ಮಯೂರ ವಿದ್ಯಾರತ್ನ ಶ್ರೀಮತಿ ವಂದನಾ ರೈ ಕಾರ್ಕಳ. ಸಮಸ್ತ ಯುಎಇ ಕನ್ನಡಿಗರ ಪರವಾಗಿ ಶಾರ್ಜಾ ಕರ್ನಾಟಕ ಸಂಘದ ಅಭಿನಂದನೆಗಳು. ನಮ್ಮ ಮಯೂರ ವಿದ್ಯಾರತ್ನ ವಂದನಾ ರೈ ಮೇಡಮ್ ಅವರಿಗೆ. ಮೇಡಮ್ ಅಲ್ಲಿಂದ ಮಾತಾಡ್ತಾರೆ. ಪ್ರಶಸ್ತಿ ಉತ್ತರವಾಯಿತು. ನಾನು ಏನು ಹೇಳಲಿಕ್ಕಿಲ್ಲ, ಯಾಕಂದ್ರೆ ನೀವೆಲ್ಲ ತೋರಿಸಿದಂತ ಪ್ರೀತಿಗೆ ನಾನೊಂದು ಖಂಡಿತ ಚಿರಋಣಿ. ನೀವೆಲ್ಲರೂ ನಮ್ಮವರು. ನನ್ನ ಎಷ್ಟು ವಿಡಿಯೋಗಳಿಗೆ ಲೈಕ್ಸ್ ಕೊಟ್ಟಿದ್ದೀರಿ, ಕಮೆಂಟ್ ಕೊಟ್ಟಿದ್ದೀರಿ. ಒಂದು ಮನೆ ಮಗಳಾಗಿ ನನ್ನನ್ನ ನೋಡಿದ್ದೀರಿ. ನಿಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಸ್ವಲ್ಪ ಮಾತಾಡಲಿಕ್ಕೆ ಸಮಯದ ಅವಕಾಶ ಕೊಟ್ಟರೆ ನಾನು ಖಂಡಿತ ಮಾತಾಡಿ ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸಮಯ ಕೂಡ ನಾವು ನೋಡಬೇಕು. ನಾನು ಫಸ್ಟ್ ಆಫ್ ಆಲ್ ಹೇಳಿದೆ, ದುಬೈಗೆ ಇದು ನನ್ನ ಫಸ್ಟ್ ಅಂತಾರಾಷ್ಟ್ರೀಯ ಪ್ರಯಾಣ. ಇಲ್ಲಿ ತನಕ ಕರೆಸಿದ್ದು ನನ್ನ ಕರ್ನಾಟಕ ಸಂಘ ಶಾರ್ಜಾದವರು. ನನ್ನ ಪೋಸ್ಟರ್ ಬಂದ ಕೂಡ ಅದೆಷ್ಟು ಜನ ಅದನ್ನು ಶೇರ್ ಮಾಡಿದ್ದಾರೆ, ಅದೆಷ್ಟು ಜನ ಕಮೆಂಟ್ ಕೊಟ್ಟಿದ್ದಾರೆ. ಸೊ ನೀವೆಲ್ಲರೂ ಇಲ್ಲಿ ಇದ್ದಾಗ ನಾನು ನನ್ನ ದೇಶವನ್ನ ಬಿಟ್ಟು ಬಂದಿರೋ ಅಂತ ಖಂಡಿತ ನನಗೆ ಅನಿಸ್ಲಿಲ್ಲ. ನಮ್ಮೂರಿನಲ್ಲೇ ಇದ್ದೇನೆ, ನಮ್ಮ ಕರ್ನಾಟಕದಲ್ಲೇ ಇದ್ದೇನೆ ಅನ್ನುವಂತ ಒಂದು ಭಾವನೆಯನ್ನ ಕೊಟ್ಟಂತವರು ನೀವು. ಖಂಡಿತ ಏನಂತ ಹೇಳಿದ್ರೆ, ಹಣ ಆಸ್ತಿ ಬರ್ತದಂತೆ, ಆದ್ರೆ ಪ್ರೀತಿ ವಿಶ್ವಾಸ ಯಾವತ್ತೂ ಹೋಗೋದಿಲ್ಲಂತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಬೆಟ್ಟದಷ್ಟು ಪ್ರೀತಿಯನ್ನು ನಾನು ನನ್ನ ದೇಶಕ್ಕೆ ಕೊಂಡೊಯ್ತೇನೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇನ್ನು ಮುಂದೆಯೂ ನಿಮ್ಮ ಮನೆ ಮಗಳ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಜೈ ಕರ್ನಾಟಕ. ಜೈ ಕರ್ನಾಟಕ. Well, this for language for India, toba. Salmelo. Kushi hato.
अन्ना नदी खुशी हाथो वाह थैंक यू थैंक यू थैंक